ಹಾಯ್ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾವು ಕನ್ನಡ, ಇಂಗ್ಲೀಷ್, ಹಿಸ್ಟ್ರಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತಹ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ 3 ಮಾಡೆಲ್ ಕ್ವಶನ್ ಪೇಪರ್ಸನ್ನು ತಿಳ್ಕೊಂಡ್ರಿ. ಸೊ ಈ ವಿಡಿಯೋದಲ್ಲಿ ಎಕನಾಮಿಕ್ಸ್ ಅಂತಂದರೆ ಅರ್ಥಶಾಸ್ತ್ರ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತಹ 3 ಮಾಡೆಲ್ ಕ್ವಶನ್ ಪೇಪರನ್ನು ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಮಾಹಿತಿಯನ್ನು ಸಹ ತಿಳ್ಕೊತಾ ಹೋಗೋಣ. ಸೊ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ಹಿಸ್ಟ್ರಿ ಆಗಿರ್ಬೋದು, ಇವತ್ತಿನ ವಿಡಿಯೋದಲ್ಲಿ ಎಕನಾಮಿಕ್ಸನ್ನು ತಿಳಿಸ್ತಿದ್ದೀವಿ. ಸೊ ಕನ್ನಡ ಮೀಡಿಯಮಲ್ಲಿ ಓದ್ತಿರ್ತಕ್ಕಂಥವ್ರಿಗೆ ಅರ್ಥಶಾಸ್ತ್ರ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ 3 ಮಾಡೆಲ್ ಪೇಪರನ್ನು ತಿಳಿಸಲಾಗಿದೆ. ಸೊ ಜೊತೆಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಎಕನಾಮಿಕ್ಸ್ ಸಬ್ಜೆಕ್ಟನ್ನು ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಕನಾಮಿಕ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ 3 ಮಾಡೆಲ್ ಕ್ವಶನ್ ಪೇಪರ್ಸನ್ನು ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಸೊ ಆಲ್ರೆಡಿ ಇಟ್ ಶುಡ್ ಬಿ, ನಾನು ಸ್ಕ್ರೋಲ್ ಡೌನ್ ಮಾಡ್ತಿದ್ದೀನಿ ಸ್ಕ್ರೀನ್ ಮೇಲೆ. ಸೊ ವಿದ್ಯಾರ್ಥಿಗಳು ನೋಡ್ತಿದ್ದೀರಾ. ಸೊ ಇದರಲ್ಲಿರ್ತಕ್ಕಂತಹ ಪ್ರತಿಯೊಂದು ಪ್ರಶ್ನೆಗೆ ಅಫ್ಕೋರ್ಸ್ ನಿಮ್ಮ ಕಾಲೇಜಲ್ಲಿನೇ ಟೀಚರ್ಸ್ಗಳು ತಿಳಿಸಿರ್ತಾರೆ ಆನ್ಸರ್ಸ್ಗಳನ್ನು. ಇಲ್ಲ ಅಂತಂದರೆ ಟೆಕ್ಸ್ಟ್ ಬುಕ್ ಇರುತ್ತಲ್ವ, ಸೊ ಅದರಲ್ಲಿ ಸಹ ನೀವು ಫೈಂಡ್ ಔಟ್ ಮಾಡಿ ಇಟ್ಕೊಳ್ಳಿ. ಬಿಕಾಸ್ ಇದರಲ್ಲಿರ್ತಕ್ಕಂತಹ ಎಲ್ಲ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಸೊ ಎಲ್ಲವನ್ನು ಪ್ರಾಕ್ಟೀಸ್ ಮಾಡೋದಕ್ಕೇ ಶಿಕ್ಷಣ ಇಲಾಖೆ ಕಡೆಯಿಂದ ಪ್ರತಿ ವರ್ಷವೂ ಸಹ ಮಾಡೆಲ್ ಪೇಪರನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು. ಓಕೆನಾ. ಸೊ ನೋಡಿ, ಇದು ಪ್ರಶ್ನೆ ಪತ್ರಿಕೆ 3. ಓಕೆನಾ. ಸೊ ಮಾಡೆಲ್ ಪೇಪರ್ 3 ಆಗಿರುತ್ತೆ. ಸೊ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಎರಡೂ ಮೀಡಿಯಮ್ನ ಮಾಡೆಲ್ ಪೇಪರ್ಸ್ಗಳು ಇವು. ಓಕೆನಾ. ಸೊ ಈ ಮೆಥಡೆಲ್ಲ ನೋಡ್ಕೊಳ್ಳಿ. ಸೊ ಯಾವ ಥರ ಕೇಳ್ತಿದ್ರೆ ಕ್ವಶನ್ಸ್ಗಳನ್ನು. ಓಕೆನಾ. ಸೊ ಲಾಸ್ಟ್ ಇಯರ್ ಯಾವ ಥರ ಕೇಳಿದರು, ಈ ವರ್ಷ ಯಾವ ಥರ ಕೇಳ್ತಿದ್ರೆ, ಇದನ್ನೆಲ್ಲ ಕಂಪೇರ್ ಮಾಡ್ಕೊಳ್ಬೇಕಾಗಿರತ್ತೆ. ಸೊ ನಾನು ಅಫ್ಕೋರ್ಸ್ ಮುಂದೆ ಬರ್ತಕ್ಕಂಥ ವಿಡಿಯೋಸಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾವುದಕ್ಕೆ ತುಂಬ ಲಾಸ್ಟ್ ಇಯರ್ಸಿಂದ ಯಾವ್ದು ಕ್ವಶನ್ಸ್ಗಳು ತುಂಬ ಸರಿ ರಿಪೀಟ್ ಆಗ್ತಿದ್ದಾವೆ, ಅದನ್ನು ರಿಪೀಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ವಿ. ಲಿಂಕ್ಸ್ಗಳನ್ನು